ಏನು ಮಾಡ್ತೀರಾ? ಕುಣಿಗಲ್ ತಾಲೂಕಿನ ಮಂಗಳ ಇವತ್ತು ಡ್ಯಾಮಿನ ಒಂದು ಸಣ್ಣ ಅತಾಚುರಿಯ ಮೊನ್ನೆ ನಡೆದಿದಂಥ ಮಧ್ಯರಾತ್ರಿ ನಡೆದಿರೋಂಥದ್ದು ಹಿನ್ನೆಲೆಯಲ್ಲಿ ತಕ್ಷಣವೇ ನಮ್ಮ ಅಧಿಕಾರಿ ವೃಂದದವರು ಈ ಡ್ಯಾಮನ್ನು ಸೇಫ್ಟಿ ವಿಚಾರದಲ್ಲಿ ರಕ್ಷಣೆ ಮಾಡಲಿಕ್ಕೆ ಮಧ್ಯರಾತ್ರಿಯಿಂದನೇ ಎಲ್ಲ ಕ್ರಮವನ್ನು ಜರುಗಿಸ್ತಾ ಇದ್ದಾರೆ. ನಾನು ಸಹ ಬೆಳಗ್ಗೆ ಬಂದು ಇನ್ಸ್ಪೆಕ್ಷನ್ ಮಾಡಿ ಉನ್ನತ ಅಧಿಕಾರಿಗಳ ಮೂಲಕ ಈ ಒಂದು ಡ್ಯಾಮು 1969ರಲ್ಲಿ ಕಟ್ಟಿರೋಂಥ ಡ್ಯಾಮು, ಆ ಡ್ಯಾಮನ್ನು ವಿಚಾರದಲ್ಲಿ ಪ್ರತಿ ವರ್ಷ ಇನ್ಸ್ಪೆಕ್ಷನ್ ಮಾಡಬೇಕು, ಇದ್ರ ಫಿಟ್ನೆಸ್ ಕೊಡಬೇಕು. ಆದರೆ ಈಗಾಗಿರೋಂಥ ವಿಚಾರ ಏನು ಅಂತಂದರೆ ಬ್ರೀಚ್ ಆಫ್ ದಿ ಗೇಟ್ ವಾಲ್, ಅಂದರೆ ಕೋಡಿ ಹರಿಯ ಒಂದು ವಾಲಲ್ಲಿ ಎಲ್ಲೋ ಒಂದು ಕಡೆ ಬ್ರೀಚ್ ಆಗಿದ್ದಂಥದ್ದು ವಿಚಾರ. ಇದನ್ನು ಡಯಾಗ್ನೋಸ್ ಮಾಡಬೇಕಾದ್ರೆ ಇಲ್ಲ ಸರ್ಫೇಸ್ ವೆಟ್ಟಿಂಗ್ ನೋಡ್ತಾರೆ, ಇಲ್ಲ ಅಂದರೆ ಸ್ವಿರ್ಲಿಂಗ್ ಆಫ್ ದಿ ವಾಟರ್ ನೋಡ್ತಾರೆ, ಇಲ್ಲ ಅಂದರೆ ಬೇರೆ ಲೀಕೇಜ್ಗಳು ಕಾಣಿಸ್ಬೇಕು. ಸೊ ಇದು ಯಾರಿಗೂ ಕಾಣಿಸ್ತಲೇ ಭಾಳ ಅಚಾನಕ್ ಆದಂಥ ಒಂದು ಚಾನಲಲ್ಲಿ ನೀರು ಹೆಚ್ಚುವರಿ ಹರಿತಿರೋದನ್ನು ನೋಡಿ ಮಧ್ಯರಾತ್ರಿಲಿ ಒಬ್ಬ ಸಾಮಾಜಿಕ ಪ್ರಜ್ಞೆಯರನ್ನು ಇದನ್ನು ತಿಳಿದು ನಮ್ಮ ಅಭಿಯಂತರರಿಗೆ ತಿಳಿದ ನಂತರನೇ ಮಧ್ಯರಾತ್ರಿ ಬಂದು ನನಗೂ ಸಹ ಮಧ್ಯರಾತ್ರಿ ಎದ್ದೇಳಿಸಿ ಈ ಒಂದು ಯಾವ ರೀತಿ ನಾವೆಲ್ಲ ಕ್ರಮನ ಜರುಗಿಸ್ಬೇಕು ಅದನ್ನು ಮಾಡ್ತಾಯಿದ್ದೇವೆ. ವಿಶೇಷವಾಗಿ ದಿಸ್ ಇಸ್ ಅ ನೇಚರ್ಸ್ ಇಶ್ಯೂ, ಯಾವುದು ಮ್ಯಾನ್ ಮೇಡ್ ಇಶ್ಯೂಸ್ ಅಲ್ಲ ಇದು. ಸೊ ಅದನ್ನು ಈಗ ಎಲ್ಲ ಉನ್ನತ ಅಧಿಕಾರಿಗಳೆಲ್ಲ ಬಂದು ಡಿಸೈನ್ ಯಾವ ರೀತಿ ಆ ಡಿಸೈನ್ಗಳಿತ್ತು, ಅದರಲ್ಲಿ ಯಾವ ರೀತಿ ಮಾಡಿಫಿಕೇಷನ್ಸ್ಗಳು ಮಾಡಬೇಕು, ಯಾವ ರೀತಿ ರೆಕ್ಟಿಫಿಕೇಷನ್ ಮಾಡಬೇಕು, ಅದನ್ನೆಲ್ಲ ಡಿಸ್ಕಷನ್ಸ್ ಆಗಿದೆ. ಒಂದು ಇವತ್ತಿನ ಗೇಟಿನ ವಾಲ್ಗಳಲ್ಲಿ ಡಯಾಗ್ನೋಸ್ ಮಾಡಬೇಕಾದ್ರೆ ನೀರು ಹೆಚ್ಚಳ ಇರೋದ್ರಿಂದ ನೀರನ್ನು ಕಡಿಮೆ ಮಾಡಿಕೊಂಡು ಇದಕ್ಕೆ ಡಿವಾಟರ್ ಏರಿಯಾ ಮಾಡ್ಕೋಬೇಕು. ಅಂದರೆ ಕಾಪರ್ ಬ್ಯಾರೇಜಸ್ ಮಾಡ್ತೀವಿ. ತದನಂತರ ಅಲ್ಲಿದ್ದಂಥ ಏನು ಡಿಫಿಸಿಟ್ಸ್ಗಳನ್ನೆಲ್ಲ ಐಡೆಂಟಿಫೈ ಮಾಡಿ ವೆದರ್ ಶುಡ್ ವಿ ಗೋ ಫಾರ್ ನ್ಯೂವರ್ ಸ್ಟ್ರಕ್ಚರ್ ಆರ್ ರಿಪೇರಿಂಗ್ ದ ಓಲ್ಡ್ ಸ್ಟ್ರಕ್ಚರ್ಸನ್ನು ಅದನ್ನು ಡಿಸೈನ್ ಇಂಜಿನಿಯರ್ಸ್ ತೆಗೆದುಕೊಂಡಂಥ ನಿರ್ಧಾರಗಳದು. ಇದು ಸಣ್ಣ ಪುಟ್ಟದಲ್ಲ, ಇದಕ್ಕೆಲ್ಲದಕ್ಕೂ ಟೆಕ್ನಿಕ್ಯಾಲಿಟೀಸ್ ಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೇನು ಬೇಕು ಒಂದೊಂದೇ ಹಂತದಲ್ಲಿ ಈಗ ಆಲ್ರೆಡಿ 2 ಮೀಟಿಂಗ್ ಆಗಿದೆ. ಈಗ ನಾವು ಕಾಪರ್ ಬೆಂಡಿಂಗ್ದು ಶುರು ಮಾಡಿದ್ದಾರೆ. ಅದನ್ನು ನೋಡಿಕೊಂಡು ಮುಂದಿನ ಒಂದು ಕ್ರಮವನ್ನು ಜರುಗಿಸ್ತೇನೆ ಅಂತ ಹೇಳಬಲ್ಲೆ. ವೆಚ್ಚದ್ದು ವಿಚಾರದಲ್ಲಿ ನಾನು ಇನ್ನೂ ಅದನ್ನು ಕಂಪ್ಲೀಟಾಗಿ ಡಿಸೈನ್ ಬಂದು ಒಳಗಡೆ ಡಯಾಗ್ನೋಸ್ ಮಾಡಿ ಎಲ್ಲಿ ಬ್ರೀಚ್ ಇದೆ ನೋಡ್ಕೊಂಡು ಅದಾದಮೇಲೆ ಅದನ್ನು ಅಸೆಸ್ಮೆಂಟ್ ಮಾಡ್ತಾರೆ. ಅಫ್ಕೋರ್ಸ್ ದಟ್ ಈಸ್ ಅವರ್ ಇಂಟ್ರೆಸ್ಟು. ನಾವು ಯಾವುದೇ ಕಾರಣಕ್ಕೂ ಟೆಂಪ್ರರಿ ಮಾಡಲಿಕ್ಕೆ ಹೋಗೋದಿಲ್ಲ. ಎಷ್ಟೇ ದುಡ್ಡು ಖರ್ಚಾದರೂ ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ನೋ ಕಾಂಪ್ರಮೈಸ್. ನಮ್ಮ ಸರ್ಕಾರ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ರೀತಿಯಲ್ಲೂ ನಮ್ಮ ಡ್ಯಾಮಿನ ಸೇಫ್ಟಿ ವಿಚಾರಕ್ಕೆ ಸಹಕಾರ ಕೊಡ್ತಾರೆ ಅನ್ನೋ ಹೇಳಬಲ್ಲೆ.